ಎಐಸಿಸಿ ಒಬಿಸಿ ಕಮಿಟಿಗೆ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪ್ರಮೋಷನ್ ಡಿಮೋಷನ್ ಅಂತ ಬೊಮ್ಮಾಯಿ ಅವರು ಕಾಲಿಡ್ತಿದ್ದಾರೆ. ಇದನ್ನ ಸಿದ್ದರಾಮಯ್ಯ ಅವರೇ ಹೇಳಬೇಕು, ಪ್ರಮೋಷನ್ ಡಿಮೋಷನ್ ಇದು ಅಂತ ಹೆಂಗಂತ ಲೇವಡಿ ಮಾಡಿದ್ದಾರೆ ಬೊಮ್ಮಾಯಿ ಅವರು. ಅಧಿಕಾರ ಇಲ್ಲದ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿದಾರಲ್ಲ, ಇದು ಕರ್ನಾಟಕದ ಮಟ್ಟಿಗೆ ಬಹಳ ಮಹತ್ವದ ಬೆಳವಣಿಗೆ ಮಾತ್ರ. ಸಿದ್ದರಾಮಯ್ಯ ಇದನ್ನ ಯಾವ ರೀತಿ ತಗೊಳ್ತಾರೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಸಂಸದ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಸಂಸದರು. ಓಕೆ, ಇದನ್ನ ಸಿದ್ದರಾಮಯ್ಯ ಅವರು ಹೇಗೆ ಕನ್ಸಿಡರ್ ಮಾಡ್ತಾರೆ, ಏನು ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ. ಸದ್ಯಕ್ಕೆ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ, ಹೈಕಮಾಂಡ್ ಜೊತೆ ಒಂದ್ಸಲ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಈ ಒಬಿಸಿ ಮಂಡಳಿಯ ನಾಯಕತ್ವ ಹುದ್ದೆ ಇದೆಯಲ್ಲ, ಇದು ರಾಷ್ಟ್ರೀಯ ನಾಯಕತ್ವದ ಹುದ್ದೆ ಇದೆಯಲ್ಲ, ಇನ್ ಕೇಸ್ ಅವ್ರದ್ದು ಅದನ್ನ ಒಪ್ಕೊಬಿಟ್ರೆ, ರಿಸೀವ್ ಮಾಡ್ಕೊಬಿಟ್ರೆ ಅವ್ರು ಅಲ್ಲಿಗೆ ಹೋಗ್ಬೇಕಾಗಿ ಬರ್ಬಹುದು, ರಾಷ್ಟ್ರ ರಾಜಕಾರಣಕ್ಕೆ ಶಿಫ್ಟ್ ಆಗಬಹುದು. ಅದಕ್ಕೆ ಅವ್ರು ಹೇಳೋದು ಇದು ಪ್ರಮೋಷನ್ ಡಿಮೋಷನ್ ಗೊತ್ತಾಗ್ತಾ ಇಲ್ಲ ಅಂತ. ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳಬೇಕು. ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯದು ಡಿಮೋಷನ್ ಅಂತ. ಯಾವುದೇ ಅಧಿಕಾರ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ, ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ನನಗೆ ಅನ್ನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಲ್ಲಿ ಇದು ಭಾಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತದೆ. ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ. ಸಿದ್ದರಾಮಯ್ಯ